ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮೊದಲು ಇಂಪಾರ್ಟೆಂಟ್ ಆದಂತಹ ಸುದ್ದಿ ಚಿನ್ನ 9,400 ದಾಟಿದೆ. ಇನ್ನೂ ಕೂಡ ಏರೋದಕ್ಕೆ ಸಾಧ್ಯತೆಗಳಿದೆ. ಪ್ರಪಂಚದ ರೆಕಾರ್ಡ್ ತರ ಇಂಡಿಯನ್ ರೆಕಾರ್ಡ್ 22 ಕ್ಯಾರೆಟ್ ವಿತೌಟ್ ಟ್ಯಾಕ್ಸ್ 9,400. ಟ್ಯಾಕ್ಸ್ ಎಲ್ಲ ಹಾಕಿದ್ರಿ ಅಂತಂದ್ರೆ 9,800 ಹತ್ರ ಹೋಗ್ಬಿಡತ್ತೆ. ಇದಕ್ ಮೇಲೆ ಈ ಕೂಲಿ ವೇಸ್ಟೇಜು ಇದೆಲ್ಲ ಇದಕ್ ಮೇಲೆ ಇರುತ್ತೆ. ಅದರಿಂದ ಚಿನ್ನ ಇವತ್ತು ಹೊಸ ಘಟ್ಟ 9,400. ಇವತ್ತು ನೋಡ್ದಪ್ಪ ನಿಮ್ಮ ಪಾಸೇನೆ ಯಾರೆಲ್ಲ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡಿಟ್ಟಿದ್ದೀರೋ ನಿಮ್ ದುಡ್ಡೆ, ನನ್ ದುಡ್ಡಲ್ಲ. ಅಂತ ಹಾಕ್ದ ಮಾರ್ಕೆಟ್ನ 80 ಬಂದಿತ್ತು, 80 ಹೋಯ್ತು. 80ಕ್ಕಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇತ್ತು ಸೆನ್ಸೆಕ್ಸು. ಇದು ಒಂದು 225 230ರಲ್ಲಿ ನೋಡಿದೆ. ಅಂತ ಒಂದೇ ಏಟು ಹಾಕಿದ್ನಾ. ಆ್ಯಂಡ್ ಯಾಕೆ ಆಗ್ದ ಅಂತಂದರೆ ಟ್ರಂಪ್ ಭಾಗವತರ್ 50% ಟ್ಯಾರಿಫ್ ಅಂತ ಹೇಳಿದ್ದಾರೆ. ಜಸ್ಟ್ 25ಇಂದ ಜಸ್ಟ್ 50 ಅಂತ ಹೇಳಿಬಿಟ್ರು ಟ್ಯಾರಿಫು. ಜಸ್ಟ್ 50 ಟ್ಯಾರಿಫ್ ಅಂತಂದರೆ ಅಷ್ಟೇ ಕತೆ. ಈ ತಿರುಪೂರು, ಆಂಬೂರ್, ವಾಣಿಯಂಬಾಡಿ, ರಾಣಿಪೆಟ್ಟು, ಈರೋಡು, ಇಲ್ಲಿ ಚಿಕ್ಕ ಬಿಸ್ನೆಸ್ ಮಾಡುವಂಥವ್ರು, SME, MSME, ಎಕ್ಸ್ಪೋರ್ಟ್ ಮಾಡೋವಂಥವ್ರು ಎಲ್ರಿಗೂ ಒಳ್ಳೆ ಏಟು, ಧರ್ಮದೇಟು. ಇದರಲ್ಲಿ ಬೇರೆ ಚಿಪ್ಪಲ್ಲಿ ಬೇರೆ 100% ಹಾಕ್ತೀನಿ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಇನ್ನೂ ಏನು ಹೇಳಿದ್ದಾರೆ ಅಂತಂದರೆ, ಇಂಡಿಯಾ ಎಲ್ಲ ರಷ್ಯಾ ಆಯಿಲ್ನ ತಗೊತಿದೆ. ಈಗ ರಷ್ಯಾ ಆಯಿಲು ನೀನು ತಗೊಂಡಿರೋಂಥ ರಷ್ಯನ್ ಫರ್ಟಿಲೈಸರ್, ನಾನು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿಬಿಟ್ರು. ನಾನು ತಗೊಂಡ್ರು ಕೂಡ ನೀನು ತಗೋಬಾರ್ದು, ಅದರಿಂದ ಅದಕ್ಕೆ ನಿನಗೆ ಟ್ಯಾರಿಫು ಅಂತ ಹೇಳಿದ್ದಾರೆ. 25ರಿಂದ ಪ್ಲಸ್ 25 50% ಟ್ಯಾರಿಫು. ಇದು ಬೇಸಿಕ್ಲಿ ಇವು ಬ್ಯಾಟಲ್ ಬಿಟ್ವೀನ್ ಟೂ ಲೀಡರ್ಸ್. ಟ್ರಂಪ್ ಎದುರು ನೋಡಿದ್ದನ್ನು ನಮ್ಮ ಗೌರ್ಮೆಂಟು ಕೊಟ್ಟಿಲ್ಲ. ಈಗ ಈ ಟ್ಯಾರಿಫು ಅದೆಲ್ಲ ಆಮೇಲೆ ಅವರು ಕೆಲವು ಮರ್ಯಾದೆಯನ್ನು ಎಕ್ಸ್ಪೆಕ್ಟ್ ಮಾಡಿದರು. ಪಾಕಿಸ್ತಾನದವನು ಆ ಮರ್ಯಾದೆಗಿಂತ ಜಾಸ್ತಿನೇ ಮಾಡಿಬಿಟ್ಟಿದ್ದಾನೆ. ಅದರಿಂದ ಆ ಪಾಕಿಸ್ತಾನ ಕಡೆ ವಾಲ್ಬಿಟ್ರು. ಇದೇನೇ ಕತೆ. ಇದರಿಂದ ತುಂಬ ಪ್ರಾಬ್ಲಮ್ ಬರುತ್ತೆ. ಈ SME MSME ಎಲ್ಲ ಸಾಲ ತಗೊಂಡೇನೆ ವ್ಯಾಪಾರನ ಮಾಡ್ತಾ ಇದ್ದಾರೆ. ಅವರಿಗೆ ಈ GST ಎಲ್ಲ ಒಂದು 3-4 ತಿಂಗಳು ಆದಮೇಲೆ ಸೆಟಲ್ ಆಗುತ್ತೆ. ಇದನ್ನು ನಾನು ತುಂಬ ಸಲ ತುಂಬ ವಿಡಿಯೋದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಕ್ಸ್ಪೋರ್ಟ್ ಮಾಡೋವಂಥವ್ಗೆ GST ರೇಟು ಇರೋದಿಲ್ಲ. ಈ GSTನ ಕಲೆಕ್ಟ್ ಮಾಡೋದ್ರೊಳಗೆ ಹಂಗೆ ವಯಸ್ಸೇ ಆಗೋಗ್ಬಿಡುತ್ತೆ. ಅದಕ್ಕೂ ಕೂಡ ಅವನು ಫೈನಾನ್ಸ್ನ ತಗೋಬೇಕಾಗುತ್ತೆ. ಯಾವ ಬೈಯರು ಅಲ್ಲಿಂದ ಆರ್ಡರ್ ಹಾಕೋದಿಲ್ಲ ಅಂತಂದ್ರೆ ಇವ ಸೇಫ್ ಆಗಿ ವಿಯೆಟ್ನಾಮಲ್ಲೂ ಆರ್ಡರು. ಈಗ ಈ ದೀಪಾವಳಿ ಸೀಸನ್ ಬರುತ್ತಲ್ಲ, ಆ ಥರ ಅವ್ರಿಗೆ ಕ್ರಿಸ್ಮಸ್ ಸೀಸನ್ಗೆ ಒಂದು 4 ವಾರ ಹಡ್ದಲ್ಲಿ ಹೋಗ್ಬೇಕಾಗುತ್ತೆ. ಹಂಗಂತಂದ್ರೆ ನವೆಂಬರ್ 20ನೇ ತಾರೀಕು ನೀವು ಶಿಫ್ಟ್ ಮಾಡಿದ್ರೇನೆ ಡಿಸೆಂಬರ್ 25 ಗೌರ್ಮೆಂಟು ಅಲ್ಲಿ ಹೋಗಿ ಸೇರುತ್ತೆ. ನವೆಂಬರ್ 1ನೇ ತಾರೀಕು ಒಳಗಡೆ ನೀವು ಪ್ರೊಡಕ್ಷನ್ನ ಮುಗಿಸ್ಬೇಕು. ಆರ್ಡರ್ನ ತಗೊಂಡು ಪೀಕಾಗಿ ಮಾಡುವಂಥ ಸಮಯ ಇದೆ, ಏಟ್ ತಿಂದ್ಬಿಡತ್ತೆ. ಆಲ್ರೆಡಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಟೆಕ್ಸ್ಟೈಲ್ನಲ್ಲಿ 20% ಕಡಿಮೆ ನಾವು ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಗೌರ್ಮೆಂಟ್ ಡೇಟಾನೇ ಹೇಳ್ತಾ ಇದೆ. ಇದರಿಂದ ತುಂಬ ಜಾಬ್ ಕ್ರಿಯೇಷನ್ಸು ಆ್ಯಂಡ್ ಕನ್ಸಂಪ್ಷನ್ಸ್ಗೆ ಏಟ್ ಬೀಳುತ್ತೆ. ಇದು ಡೈರೆಕ್ಟಾಗಿ ಎಕಾನಮಿನ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದಿಲ್ಲ, ಇಂಡೈರೆಕ್ಟಾಗಿ ಅಟ್ಯಾಕ್ ಮಾಡುತ್ತೆ. ಇವಾಗ ತಿರುಪೂರಲ್ಲಿ ಗೌರ್ಮೆಂಟ್ ಕಂಪ್ನಿ ಮುಚ್ಚೋಯ್ತು ಅಂತ ಅಂದರೆ ಅಲ್ಲಿರೋರಿಗೆಲ್ಲ ಕೆಲಸದ ಅವಕಾಶಗಳು ಕಡಿಮೆ ಆಗುತ್ತೆ. ಕೆಲಸಕ್ಕೆ ಸಂಬಳಕ್ಕೆ ಬರೋರು ಕಡಿಮೆ ಆದರೆ ಹಂಗೆ ಕನ್ಸ್ಯೂಮ್ ಮಾಡೋದು ಕಡಿಮೆ ಆಗುತ್ತೆ. ಪ್ರೈವೇಟ್ ಕನ್ಸಂಪ್ಷನ್ ಅಂತ ಅನ್ನೋದು 3% ಆಫ್ ನಮ್ಮ ಈ GDP. ಅದಕ್ಕೆ ಏಟ್ ಬಿತ್ತು ಅಂತಂದರೆ ಡೆಫಿನೆಟ್ ಆಗಿ ಎಲ್ಲದಕ್ಕೂ ಏಟು ಬೀಳುತ್ತೆ. ಈಗ IT ನಲ್ಲಿ ಕೆಲಸ ಮಾಡ್ತಾ ಇರೋರ್ಗೂ ಏಟು, MSME SMEನಲ್ಲಿ ಕೆಲಸ ಮಾಡ್ತಾ ಇರೋವಂಥವ್ರಿಗೂ ಏಟು. ಆ ಫಿಗರು ಇವತ್ತು ಹೀರೋ ಮೋಟಾರ್ಸು, ಬಜಾಜ್ ಆಟೋದ ನಂಬರ್ಸ್ ಬಂದಿದೆ, ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದನ್ನು ನಾವು ಆಮೇಲೆ ನೋಡೋಣ. ಬಟ್ ಇದೇನೇ ಕತೆ, ಇದೇನೇ ರಿಸಲ್ಟು. ಅದರಿಂದ IT ಫಾರ್ಮಾನ ಸ್ಪ್ಯಾರ್ ಮಾಡಿಬಿಟ್ರು, ಅದರಿಂದ ಇಂಡಿಯಾ ತಪ್ಪಿಸ್ಕೊಂಡ್ಬಿಡ್ತು ಅಂತ ಅನ್ಕೋಬೇಡಿ. ಅಮೇರಿಕಾದಿಂದ ಆರ್ಡರ್ ಕೊಡೋವಂಥವನು IT ನಲ್ಲಿ ಕೊಡಲ್ಲ ಅಂತಾನೆ. ಫಾರ್ಮಾದಲ್ಲಿ ಖಂಡಿತವಾಗ್ಲೂ ಟ್ಯಾರಿಫ್ ಹಾಕ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಅದರಿಂದ ಇಂಡಿಯಾಗೆ ಲಾರ್ಜರ್ ಎಫೆಕ್ಟೆಡ್ ಹಾಗೆ ಹೀಗೆ ಅಂತ ನೀವು ಹೇಳಿದ್ರಿ ಅಂತಂದರೆ ನಿಮ್ಮನ್ನು ನೀವೇ ಯಾಮಾರಿಸ್ಕೋತಾ ಇದ್ದೀರಾ ಅಂತ ಅರ್ಥ. ಆ್ಯಕ್ಚುಯಲ್ ಎಕ್ಸ್ಪೋರ್ಟ್ ನಂಬರು ಕಡಿಮೆ ಆಗಿಲ್ಲ ಅಂತ ಅಂದರೂ ಕೂಡ SME MSME ಎಕ್ಸ್ಪೋರ್ಟ್ಗೆ ಏಟು ಬೀಳುತ್ತೆ.
ಜೆಮ್ಸು, ಜ್ಯುವೆಲ್ರಿ, ಟೆಕ್ಸ್ಟೈಲ್ಸು, ಲೆದರ್ ಗೂಡ್ಸು ಈ ಥರ ಪಟಾಕಿ ಲಿಸ್ಟನ್ನೆಲ್ಲ ಓದ್ಬೋದು. ಇವರಿಗೆಲ್ಲ ಡೆಫಿನೆಟ್ ಆಗಿ ಎಫೆಕ್ಟ್ ಆಗುತ್ತೆ. ಈವನ್ ಇಫ್ ಟ್ಯಾರಿಫೇ ಇಲ್ಲ ಅಂತ ಒಪ್ಕೊಂಡ್ರೂ ಕೂಡ ಈ ಮಂತು ಹೊರಟೋಯ್ತು ಅಂತಂದ್ರೆ ಕ್ರಿಸ್ಮಸ್ ಸೀಸನ್ ಖಾಲಿ ಆಗ್ಬಿಡುತ್ತೆ. ಆಗಸ್ಟ್ 25ನೇ ತಾರೀಕು ಅಮೆರಿಕ, ಸೆಪ್ಟೆಂಬರ್ 20ನೇ ತಾರೀಕು ಅನೌನ್ಸ್ ಮಾಡಿದ್ರು ಕೂಡ ಅವರಿಗೆ ಶರ್ಟ್ನ ಆರ್ಡರ್ ತಗೊಂಡು ಹೊಲಿಯೋದಕ್ಕೆ ಟೈಮ್ ಇರೋದಿಲ್ಲ. ಯಾಕೆ ಅಂತಂದ್ರೆ ಆಯಾಯ ಫ್ಯಾಷನ್ ಅಲ್ಲಿ ಅದನ್ನ ಹೊಲಿಬೇಕು. ಅದರಿಂದ ಇದರ ಇಂಪ್ಯಾಕ್ಟ್ ಆಲ್ರೆಡಿ ಇದೆ. ಇದರ ಇಂಪ್ಯಾಕ್ಟ್ ಕನ್ಸಂಪ್ಷನ್ ನಲ್ಲಿ ಇರುತ್ತೆ. ಈಗ ಬೇರೆ ರಿಸಲ್ಟ್ ಈಗ ಬಂದಿರುವಂತದನ್ನ ನೋಡೋಣ. ಕೊನೆಗಾಗಿ ಯಾವ ಸ್ಟಾಕ್ ನ ಎಸಿ ಮಾರ್ಕೆಟ್ ನ ಮುಗಿಸಿದ್ರು ಅಂತ ನೋಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬರೀ ಟಾಪ್ 5 IT ಕಂಪನೀಸು, ಟಾಪ್ 5 ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ನು ತಗೊಂಡು ಒಂದೇ ಸಲ ಏರ್ಸಿದ್ರು. ಅದರಿಂದ ಲಾಭ ಅಂಡ್ ಮಾರ್ಕೆಟ್ ಪ್ಲಸ್ ಅಲ್ಲಿ ಕ್ಲೋಸ್ ಆಯ್ತು. ಬ್ಯಾಂಕ್ಸ್ಗೆ ಏನಾದ್ರೂ ಇವತ್ತು ಫಂಡಮೆಂಟಲ್ ಆಗಿ ಬದಲಾಗ್ಬಿಟ್ರೆ ಹೇಳಿದ್ರೆ ಆ ತರ ಏನು ಬದಲಾಗಿಲ್ಲ. RBI ಪಾಲಿಸಿ ಇನ್ನೂ ಅಕಾಮಿಡೇಟಿವ್ ಆಗಿ ಇಲ್ಲ. ಏನ ಏರ್ಸಿದ್ರು ಅಂತ ಅನ್ನೋದಕ್ಕೆ ಅರ್ಥ ಇಲ್ಲ. ಈ ಟಾಪ್ 5 ಪ್ರೈವೇಟ್ ಸೆಕ್ಟರ್ ಬ್ಯಾಂಕು ಆಲ್ರೆಡಿ ಓವರ್ ವ್ಯಾಲ್ಯೂಡ್. ಇವತ್ತು ಇಂಟ್ರಾಡೇನಲ್ಲಿ ನಮ್ಮ ಹತ್ರ ಹೇಳಿ ಪಟಾಕಿ ಲಿಸ್ಟ್ ಅವರಿಗೆಲ್ಲ ಶುಕ್ರ ದೇಶ. ಅದೇ ತರ ಫಾರ್ಮಾದಲ್ಲಿ ನಯೋ ಫಾರ್ಮಾ ಕೆಳಗಿರುವಾಗ ಅಂದ್ರೆ ಮಾರ್ಕೆಟ್ ಕೆಳಗಡೆ ಇರುವಾಗ ಕೂಡ ಅದು ಅಪ್ಪಲ್ಲೇ ಇತ್ತು. ಅದರಲ್ಲೂ ಕೂಡ ಶುಕ್ರ ದೇಶ. ಪಟಾಕಿ ಲಿಸ್ಟ್ ನ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಹ್ಯಾಟ್ಕೋ ತರ ಹಲವು ಶುಕ್ರ ದೇಶಗಳು ನಿಮಗೆ ಸಿಕ್ಕಿರತ್ತೆ. ಇವತ್ತು TCS ಎಲ್ಲ 3 ವರ್ಷ ಲೋಗೆ ಕೆಳಗಡೆ ಹೊಟ್ಟೋಯ್ತು. ಅದರಿಂದ ಇವತ್ತು ಇದರ ಜಂಪ್ ದೊಡ್ಡದಾಗೇನು ಇರೋದಿಲ್ಲ. ಇದನ್ನ ಈ ಮ್ಯೂಚುವಲ್ ಫಂಡ್ಸು ಈ ಪಟಾಕಿ ಲಿಸ್ಟ್ ಇಟ್ಕೊಂಡಿರೋಂಥವ್ರೆಲ್ಲ ಕನ್ಸಿಡರ್ ಮಾಡಿದ್ರು. ತಿರ್ಗಾ ಈ ಲೋ ಟಚ್ ಆಗುತ್ತೆ ಅಂದ್ರೆ ಒಂದು 70-80 ಕೆಳಗಡೆ ಇನ್ನು ಮಾರ್ಕೆಟ್ ಹೋಗೋದಕ್ಕೆ ತುಂಬಾ ಪ್ರಕಾಶಮಾನವಾದಂತ ಚಾನ್ಸಸ್ ಇದೆ. ರಿಸಲ್ಟ್ ಯಾವುದೂ ಸರಿಯಾಗಿ ಬಂದಿಲ್ಲ. ಇದಾದ ಮೇಲೆ ಬ್ರಿಟಾನಿಯಾ ಬಗ್ಗೆ ಮಾತಾಡೋಣ. ಈ ರೀಜನಲ್ ಬ್ಯಾಂಕ್ಸ್ ನಮ್ಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ. ಈ ರೀಗಲ್ ಎದುರಿಸೋದಕ್ಕೆ ನಾವು ದೊಡ್ಡ ವಾಚಸ್ನ ಒಂದು ರೆಡಿ ಮಾಡಿದ್ದೀವಿ. ಆ ವಾಚಸ್ನ ಇಳಿಸಿ ಸ್ವಲ್ಪ ರಿಸರ್ವ್ ಬ್ಯಾಂಕ್ನ ಕೌಂಟರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 1. ನಂಬರ್ 2, ಬಜಾಜ್ ರಿಸಲ್ಟು, ಹೀರೋ ಮೋಟಾರ್ ಕಾರ್ಪ್ ರಿಸಲ್ಟು ಇವತ್ತು ಬಂದಿದೆ. ಎರಡೂನು ದಂಡ. ಹೀರೋ ಮೋಟಾರ್ ಕಾರ್ಪ್ ಇಯರ್ ಆನ್ ಇಯರ್ 15% ಕಡಿಮೆ ಆಗಿದೆ. ಅದರಲ್ಲಿ ಒಂದು ಹೈ ಎಂಡ್ ಮಾಡೆಲ್ ಇಂಡಿಯಾದಲ್ಲಿ ಮಾಡೋದಿಲ್ಲ ಹೇಳ್ಬಿಟ್ಟಿದ್ದಾರೆ. ಈಗ ತಾನೇ ವಿಡಾ ಬಗ್ಗೆ ಕ್ಲೈಂಟ್ ನೋಡ್ತಾ ಇದ್ದಾನೆ ಅನ್ನೋದನ್ನು ಅವರು ಹೇಳಿದ್ರು. ಸೊ ಓವರ್ ಆಲ್ ಆಗಿ ಅನ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿ ಇದೆ ಅಂತ 15% ಸೇಲ್ಸ್ ಕಡಿಮೆ ಆದ್ರೂ ಕೂಡ ಬೆಲೆನ ಏರಿಸಿ ಬಿಟ್ಟಿದ್ದಾರೆ ಇವತ್ತು ಹೀರೋ ಮೋಟಾರ್ ಕಾರ್ಪ್. ಆಕ್ಚುಲಿ ಆಗಿ ಇದು ಇನಿಯನ್ಸ್ಗೆ ಬಿದ್ದಿರ್ಬೇಕು. ಸೊ ಇದಾದ ಮೇಲೆ ಬಜಾಜ್ ಆಟೋದಲ್ಲಿ ಏನ್ ಹೇಳ್ತಿದ್ದಾನೆ, ಅವನು ಹೈ ಎಂಡ್ ಬೈಕ್ನ ನಿಲ್ಸಿದ್ರು ಕೂಡ ನಮಗೆ ಹೈ ಎಂಡ್ ಬೈಕೇನೆ ಟಾಕ್ ಟಕ್ಕರ್ ಆಗಿ ಹೋಗಿದೆ. ATKನು ನೀವು ಇದು ಹೇಳಿದಂಥ ಬೈಕು ಈ ಕ್ವಾರ್ಟರ್ 25,000ಕ್ಕಿಂತ ಮೇಲೆ ಮಾರ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓವರ್ ಆಲ್ ಆಗಿ ನಮ್ಮ ಸೇಲ್ಸು 16% ಏರಿದ್ರು ಕೂಡ ಓವರ್ ಆಲ್ ಮೋಟಾರ್ ಸೈಕಲ್ ಸೇಲ್ಸು ಫ್ಲಾಟ್ ಆಗಿತ್ತು. ಹಂಗಂದ್ರೆ ಏನ್ ಅರ್ಥ ಅಂತಂದ್ರೆ KTM ಸೂಪರ್ ಆಗಿ ಮಾರು, ಎಕ್ಸ್ಪೋರ್ಟ್ಸ್ ಸೂಪರ್ ಆಗಿ ಮಾಡ್ತು, ಆದ್ರೆ ಇಂಡಿಯನ್ ಕನ್ಸ್ಯೂಮರು ಕೈ ಕೊಟ್ಟಿಲ್ಲ ಅನ್ನೋ ತರ ಆಗೋಯ್ತು. KTM ಒಳ್ಳೆ ಸೇಲ್ಸು, ಇದೂನು ರೆಕಾರ್ಡ್ ಸೇಲ್ಸ್. ಇದರಲ್ಲಿ ಏನು ಅಂತಂದ್ರೆ ರೆಕಾರ್ಡ್ ಲೆವೆಲ್ ಆಫ್ ಕ್ಯಾಶು ಬ್ಯಾಂಕ್ ಅಲ್ಲಿ ಇದೆ. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಇರೋ ಲೆವೆಲ್ಗೆ ಕ್ಯಾಶ್ ಕೈಯಲ್ಲಿ ಇದೆ. ಈ ಕ್ಯಾಶ್ನ ತೆಗೆದು KTM ಬೈಕ್ ಕೊಟ್ಟಾದ ಮೇಲೂ ಕೂಡ ಕ್ಯಾಶು ಮಿಕ್ಕಿದೆ. ಅಷ್ಟೊಂದು ಈ ಕ್ಯಾಶ್ ಈಗ ರಿಚ್ ಆಗಿದ್ದಾರೆ, ಸಾಲ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಕಮರ್ಷಿಯಲ್ 3 ವೀಲರ್ ಪ್ಯಾಸೆಂಜರ್ ಆಟೋ ಈ ಕ್ವಾರ್ಟರ್ ಅಲ್ಲಿ 1 ಲಕ್ಷ ಗಾಡಿನ ಮಾರಿದ್ದಾರೆ. IC ಎಂಜಿನ್ ಅಲ್ಲಿ 75% ಮಾರ್ಕೆಟ್ ಶೇರು, ಎಲೆಕ್ಟ್ರಿಕ್ ಅಲ್ಲಿ 30% ಮಾರ್ಕೆಟ್ ಶೇರು. ಈ ಸಲ ಎಲೆಕ್ಟ್ರಿಕ್ ಚೇತಕ್ಕು ಈ ಸಲ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಫ್ರೆಂಡು ಹೇಳ್ಬಿಟ್ಟ. ಯಾಕೆ ಲೇಟ್ ಆಗ್ತಾ ಇದೆ ಅಂತ ಅಂದ್ರೆ ರ್ಯಾರ್ ಅರ್ತ್ ಮೆಟಲ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಸೊ ರ್ಯಾರ್ ಅರ್ತ್ ಮೆಟಲ್ಸು ಇಲ್ಲದೆ ಇರೋದ್ರಿಂದ ಅದು ನಿಧಾನ ಆಗ್ಬಿಟ್ಟಿದೆ. TSMC ಒಂದೇ ಖುಷಿನಲ್ಲಿದ್ದಾರೆ. ಶಾಸ್ ಎಲ್ಲ ಅಟಕ್ ಅಂತ ಏರಿದೆ. ತೈವಾನ್ ಏನು ಹೇಳಿದ್ದಾರೆ ಅಂತ ಅಂದರೆ ಈ ಸ್ಯಾಂಕ್ಷನ್ಸ್ ಟ್ಯಾರಿಫಸ್ಗೆ TSMC ಎಕ್ಸಂಪ್ಷನ್ ತಗೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಟ್ರೇಡರು ತುಂಬ ಜನದಿಂದ TSMC ತಗೊಳ್ಳೋದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಫಾರಿನ್ ಅಡ್ವೈಸರಿ ಬೇಕು. ವಿನೋದ್ ಶ್ರೀನಿವಾಸನ್ನ
ಅವರ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಬಟ್ ಟಿ ಎಸ್ ಎನ್ ಸಿ ರಿಸಲ್ಟು ಸೂಪರ್ ಆಗಿದೆ. ಸೊ ರಿಸಲ್ಟು ಸೂಪರು. ಈ 100% ಟ್ಯಾರಿಫು ನಮಗೆ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಇದು ಒಂದು ಶುಭ ಸುದ್ದಿ. ಈಗ ಮೋಟಾರ್ ಸೈಕಲಲ್ಲಿ ನೋಡಿದ್ರಿ ಅಂತ ಅಂದರೆ 100 ಸಿ ಸಿ ಮೋಟಾರ್ ವೆಹಿಕಲ್ಸು ಕಮ್ಮಿಯಾಗಿರೋದ್ರಿಂದ ಮಾರಕ್ಕಾಗಿಲ್ಲ. 125 ಸಿ ಸಿ ಕೂಡ ಮಾರಿಲ್ಲ. ಬರೀ ಹೈ ಎಂಡ್ ಮಾತ್ರ ಮಾರ್ತಾ ಇದೆ. ಕಾರು ಸೇಲ್ಸ್ ಇಳಿದಿದೆ. ಹಂಗಂತಂದ್ರೆ ಏನು? ಮುಂಚೆ ಎಲ್ಲ ಈ ಸೋಪು ಬಾಚಣಿಗೆಗೆಲ್ಲ ತಗೊಳ್ಳೋ ವರ್ಷದಲ್ಲಿದ್ದ ಕಾರು ಗಾಡಿ ಇವೆಲ್ಲ ತಗೊಳ್ಳೋ ಅಂಥವ್ರು ಚೆನ್ನಾಗಿದ್ದಾರೆ. ಲೋನ್ ಹಾಕೋಂಥವ್ನು ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ಈಗ ಇಲ್ಲಿ ಕೈ ಇಟ್ಟು ಅಲ್ಲಿಗೆ ಕೈ ಇಟ್ಟು ಮಡಿಗೆ ಕೈ ಇಟ್ಬಿಟ್ರು. ಅದರಿಂದ ಇಟ್ ಶೋಸ್ ಎಕಾನಮಿ ಇನ್ನೂ ಡಿಕ್ಲೈಂಟ್ ಆಗ್ತಾನೇ ಇದೆ. ಫ್ರೆಂಚ್ದು ರಿಸಲ್ಟ್ ಬಂದಿದೆ. ಪ್ರಾಫಿಟ್ಸು 9% ಏರಿದೆ. ನೆಟ್ ಗ್ರೋತ್ ಆನ್ 9% ಆನ್ ಪ್ರಾಫಿಟ್ಸ್. 9% ಪ್ರಾಫಿಟ್ ಗ್ರೋ ಆಗಿದ್ದಕ್ಕೆ ಇಷ್ಟು ದೂರ ಈ ವ್ಯಾಲ್ಯೂಯೇಷನ್ ಅವಶ್ಯಕತೆ ಇಲ್ಲದೆ ಇರುವಂಥದ್ದು ಇಂಗ್ಳಿಗೆ ಮುಂಚೆ ತೊಗೊಂಡಿದ್ರಿ ಅಂತ ಅಂದರೆ ಮರಣ ಡೇಟು ಈಗ ತಿರ್ಗಾ ಮರಣ ಡೇಟ್ ಹಾಕ್ತಾನೆ. ಟಾಟಾಸು ಕಂಪನಿಗಳನ್ನೆಲ್ಲ ಸೇರಿಸಿಟ್ಟು $20 ಬಿಲಿಯನ್ ವ್ಯಾಲ್ಯೂ ಕಡಿಮೆ ಆಗಿದೆ. ಅವರ ವೆಲ್ತ್ ಎಫೆಕ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನೇ ಸುದ್ದಿ. ಈ ಸುದ್ದಿಗಳನ್ನೆಲ್ಲ ಇವತ್ತು ನೋಡೋವಾಗ ನೀವು ಓಡೋಗಿ ಚೀಪಾಗಿ ಪಟಾಕಿ ಲಿಸ್ಟು ಸಿಕ್ಕಿದಾಗ ತಗೊಂಡಿದ್ರಿ ಅಂತ ಅಂದರೆ ಒಳ್ಳೆ ಲಾಭ ನೋಡಿಸ್ತೀರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.